ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ಇದ್ರ ಬಗ್ಗೆ ಅಂದರೆ ಪೀಟಿಗೆ ಇಂಟ್ರೊಡಕ್ಷನ್ ನಾವು ಹೇಳಿದ್ವಿ. ನಮ್ಮ ಮಾಧ್ಯಮ ಏನು ಮಾಡುತ್ತೆ, ಯಾವ ಥರ ನಿಮಗೆ ವಿಚಾರಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದೆ, ಈ ಥರ ಎಲ್ಲ ಮಾಧ್ಯಮದವರು ಮುಂದೆ ಬರಬೇಕು, ನಿಜವಾದ ವಿಚಾರಗಳನ್ನು ಮುಂದೆ ಇಡಬೇಕು, ಕಮರ್ಷಿಯಲ್ ಮಾಡ್ಕೋಬೇಡಿ ಅಂತ ನಾವು ಹೇಳ್ತೀವಿ. ಕಮರ್ಷಿಯಲ್ ಆಗೋದು ಬೇಡ. ಇವತ್ತು ನೋಡಿ, ವ್ಯವಹಾರದಲ್ಲಾಗಲಿ ಯಾವುದೇ ವಿಚಾರದಲ್ಲಾಗಲಿ ಅವೇರ್ನೆಸ್, ಅರಿವು ಕೊಟ್ಟರೆ ಜನಗಳಿಗೆ ಅರ್ಥ ಆಗುತ್ತೆ. ಅದನ್ನು ಬಿಸ್ನೆಸ್ ಇರ್ಬೋದು ಅಥವಾ ಇನ್ನೊಂದು ವಿಚಾರ ಇರ್ಬೋದು, ಅದು ತೊಗೊತಾರೆ, ಪರ್ಚೇಸ್ ಮಾಡ್ತಾರೆ ಅದನ್ನು. ಆದರೆ ಅವೇರ್ನೆಸ್ಸೇ ಕೊಡ್ದೇನೆ ಮೂಕರಾಗಿ ಹಂಗಾಗತ್ತೆ ಹೀಗಾಗತ್ತೆ ಅಂತೇಳಿ ನೀವು ವಿಚಾರಗಳನ್ನು ಕೊಟ್ಟಾಗ ಏನಾಗತ್ತೆ? ತಪ್ಪು ದಾರಿಗೆ ಹೋಗ್ತೀರಾ, ದುಡ್ಡು ಕಳ್ಕೊಳ್ತೀರಾ, ಮೋಸ ಆಗ್ತೀರಾ. ಈ ಥರದ್ದೆಲ್ಲದು ನಡೆದೋಗಿದೆ. ಬಟ್ ಅವೇರ್ನೆಸ್ಸನ್ನೇ ಸುಳ್ಳಾಗಿ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿಕೊಂಡಾಗ ಅದನ್ನು ತೊಗೊಂಡು ಅವಾಗ ಏನಾಗುತ್ತೆ, ಮೋಸ ಹೋಗಿದ್ದೀವಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಾರ್ಕಿಕವಾಗಿ ಅದನ್ನು ತೊಗೊಳ್ಬೇಕಾದ್ರೂ ಮುಂಚೆ, ಆ ವಿಚಾರಗಳನ್ನು ತೊಗೊಳ್ಳೋಕ್ಕಿಂತ ಮುಂಚೆ ಪ್ರಾಯೋಗಿಕವಾಗಿ ಏನಾದ್ರು ತೊಗೊಳ್ಳಿ. ನಿಮ್ಮ ಹಣವನ್ನು ಅಥವಾ ನಿಮ್ಮ ವಿಚಾರವನ್ನು, ನಿಮ್ಮ ಮೈಂಡಲ್ಲಿರೋ ವಿಚಾರ, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಆರೋಗ್ಯದ ವಿಚಾರವಾಗಿ ನಾವು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೂಲವಾಗಿ ಹೇಳ್ತೀವಿ. ಆರೋಗ್ಯ ಅಂದ್ರೇನು, ನಾವು ಯಾವ ಥರ ಇರ್ತೀವಿ ಅನ್ನೋದನ್ನು ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಆರೋಗ್ಯ ಅಂತಂದಾಗ ಅಥವಾ ನಮ್ಮ ಪ್ರಕೃತಿ, ಇದನ್ನು ನಾವು ಪ್ರಕೃತಿ ಅಂತ ಕರಿತೀವಿ. ಮೂಲವಾಗಿ ತಿಳ್ಕೊಳ್ಬೇಕಾಗಿರೋದು, ನಾವು ಈ ಜೀವ ನಡೆಯೋದು ಯಾವ ಥರ, ಈ ಜೀವ ಹೇಗೆ ಮೊಮೆಂಟ್ ತೊಗೊಳುತ್ತೆ, ಈ ಯಾವ ಥರ ಆ್ಯಕ್ಷನಿಗೆ ತೊಗೊಳುತ್ತೆ ಅನ್ನೋದು ಮುಖ್ಯವಾಗಿ ತಿಳ್ಕೊಬೇಕು. ಅದು ತಿಳ್ಕೊಳ್ಳಿಲ್ಲ ಅಂತಂದರೆ ನೀವೇನು ಆಹಾರ ಕೊಟ್ಟರೂ ಕೂಡ, ನೀವೇನು ಅದಕ್ಕೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೂ ಕೂಡ ಆರೋಗ್ಯ ನಿಮ್ಮದು ಸ್ಥಿರವಾಗಿರೋದಿಲ್ಲ. ಯಾಕಂದ್ರೆ ನೋಡಿ, ಮಾನಸಿಕ ಹಿಂಸೆ ಅಂತ ಸೈಕಾಲಜಿಕಲ್ ಎಫೆಕ್ಟ್ ಫಸ್ಟ್ ಇರೋದೇ ನಿಮ್ಮದು ಸೈಕಾಲಜಿ. ಆ ಸೈಕಾಲಜಿಲಿ ಒಳ್ಳೆಯ ಅರಿವು, ಒಳ್ಳೆಯ ವಿಚಾರಗಳು ನಿಮಗೆ ಆಹಾರ ತಗೊಳ್ಳೋದಿರ್ಬೋದು, ಅಥವಾ ನೀವು ನಿದ್ದೆ ಮಾಡೋದಿರ್ಬೋದು, ಅಥವಾ ನಿಮ್ಮ ಒಂದು ದೈನಂದಿನ ಒಂದು ಬೆಳವಣಿಗೆ ಇರ್ಬೋದು, ಅದು ಎಕ್ಸಸೈಸ್ ಮಾಡ್ತೀರಾ, ಬೇರೆ ಎಲ್ಲ ಮಾಡ್ತೀರಾ, ಎಲ್ಲದೂ ಇರ್ಬೋದು. ಆದರೆ ಒಳ್ಳೆಯ ವಿಚಾರಗಳು ನಿಮ್ಮಲ್ಲಿ ಹುದುಗಿರಬೇಕು. ನಾನೇನು, ನನ್ನ ದೇಹ ಏನು, ನನ್ನ ದೇಹ ಹೇಗೆ ಕೆಲಸ ಮಾಡುತ್ತೆ, ನನ್ನ ದೇಹದಲ್ಲಿ ಏನೇನು ಆಗ್ತಾ ಇದೆ, ಕಣ್ಣು ಮುಚ್ಕೊಂಡಾಗ ನನಗೆ ಏನೇನು ಬರ್ತಾ ಇದೆ ಸೈಕಾಲಜಿಕಲಿ. ಅಂದರೆ ಅದರಲ್ಲಿ ನಾವು ಎರಡು ಥರ ಹೇಳ್ತೀವಿ, ಬುದ್ಧಿ, ಮೆದುಳು ಅಂತ ಹೇಳ್ತೀವಿ. ಬುದ್ಧಿ ಬೇರೆ, ಮೆದುಳು ಬೇರೆ. ಮೆದುಳು ಅಂದರೆ ಅದು ಫಿಸಿಕಲಿ ಇರೋವಂಥ ಒಂದು ವಸ್ತು. ಅದೇ ಬುದ್ಧಿಯಲ್ಲಿ ಮೆದುಳಲ್ಲಿ ಬುದ್ಧಿ ಇದೆ. ಆ ಬುದ್ಧಿ ಅನ್ನೋದಕ್ಕೆ ನಾವು ಏನಂತೀವಿ, ಮೈಂಡ್ ಅಥವಾ ಬ್ರೈನ್ ಅಂತ ನಾವು ಈ ಥರ ಇಂಗ್ಲೀಷಲ್ಲಿ ನಾವು ಕರ್ಕೊಳ್ತೀವಿ. ಇವಾಗ ಏನಾಗುತ್ತೆ, ಮೈಂಡ್ ಅನ್ನೋದು ಏನು ಮಾಡುತ್ತೆ, ನಾವು ಪಾಸ್ಟಲ್ಲೂ ಇರ್ತೀವಿ, ಪ್ರೆಸೆಂಟಲ್ಲೂ ಇರ್ತೀವಿ, ಫ್ಯೂಚರಲ್ಲೂ ಇರ್ತೀವಿ. ಈಗ ನಾವು ಪ್ರೆಸೆನ್ಸಲ್ಲಿ ಇದ್ದೀವಿ. ಪ್ರೆಸೆಂಟಲ್ಲಿ ನಾವು ಮಾತಾಡಬೇಕಾದ್ರೆ ನಾವು ಯಾವಾಗಲೂ ಪ್ರೆಸೆನ್ಸಲ್ಲೇ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಫ್ಯೂಚರಿಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲ ಪ್ರೆಸೆಂಟಲ್ಲಿ ಯಾರನ್ನಾರು ಮಾತಾಡಿಸ್ಬೇಕಾದ್ರೆ, ಯಾರನ್ನಾರು ನೋಡ್ಬೇಕಾದ್ರೆ ಪ್ರೆಸೆನ್ಸ್ ಬಿಟ್ಬಿಟ್ಟು ಫ್ಯೂಚರ್ಲಿರೋದು. ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂಥೇಳಿ, ಅದು ಯಾವ್ದಾದ್ರು ಒಂದು ಉದಾಹರಣೆ ನೀವು ತೊಗೊಳ್ಬೋದು. ನೀವು ಯಾವುದೋ ನಿಮ್ಮ ಫ್ರೆಂಡ್ ಸಿಗ್ತಾರೆ, ಅವ್ನು ಸಿಕ್ಕಿದಾಗ ಅವ್ನು ಮಾತಾಡಬೇಕಾದ್ರೆ ಅವರು ಬೇರೆ ಏನೋ ಒಂದು ವಿಚಾರ ಮಾತಾಡ್ತಾ ಇರ್ತಾರೆ. ಅದು ಏನಾಗುತ್ತೆ, ಆ ವಿಚಾರಕ್ಕೆ ಹೋಗಿ ಅವ್ರದ್ದು ಆ ಒಂದು ಗ್ರಾಫಿಕ್, ಅಂದರೆ ಆ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಹಂಗೆ ಆಗಿರ್ಬೋದು, ಇವ್ರು ಹಿಂಗಿರ್ಬೋದು. ಅವ್ರ ಮೂಲ ಏನಿದೆ, ಕಷ್ಟದಲ್ಲಿದ್ದಾರೋ, ಏನು ಸುಳ್ಳು ಹೇಳ್ತಿದ್ದಾರೋ, ಏನು ನಿಜ ಹೇಳ್ತಿರೋ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ, ನಿಮ್ಮ ಮೈಂಡ್ ಅದನ್ನು ಕ್ರಿಯೇಟ್ ಮಾಡ್ಕೊಳುತ್ತೆ, ಮತ್ತು ಅದು ಫ್ಯೂಚರಿಗೆ ಥಿಂಕ್ ಮಾಡುತ್ತೆ. ಈ ಥರ ಪಾಸ್ಟಲ್ಲೂ ಅಷ್ಟೇ. ಅದು ಒಳ್ಳೇದಿರ್ಬೋದು, ನೆಗೆಟಿವ್ ಅಥವಾ ಪಾಸಿಟಿವ್ ಇರ್ಬೋದು. ನೆಗೆಟಿವ್ ಇದ್ದಾಗ ದುಃಖ ಆಗುತ್ತೆ, ಪಾಸಿಟಿವ್ ಇದ್ದಾಗ ಖುಷಿ ಆಗುತ್ತೆ. ಇಷ್ಟೇ. ಈ ಥರ ಒಂದು ಮೈಂಡಲ್ಲಿ ನಿಮ್ಮದು ತಿನ್ನೋ ಆಹಾರ ಅಷ್ಟೇ, ಟೇಸ್ಟ್ ಇರ್ಬೋದು, ನೋಡೋದಿರ್ಬೋದು, ಕೇಳೋದಿರ್ಬೋದು, ನಿಮ್ಮ ಫಿಸಿಕಲಿ ಬಾಡಿ, ಹಾರ್ಟು, ಲಂಗ್ಸು, ಲಿವರು ಎಲ್ಲ ಅದ್ರ ಪಾಡಿ ಕೆಲಸ ಮಾಡ್ತಾ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ. ನೀವೇನು ಮೈಂಡಲ್ಲಿ ಯೋಚನೆ ಮಾಡ್ತೀರಾ, ನಿಮ್ಮ ಬುದ್ಧಿಯಲ್ಲಿ, ನಿಮ್ಮ ಮೆದುಳಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಅದು ನಡೀತಾ ಇದೆ. ಆದರೆ ಅದು ನಡಿಬೇಕು ಅಂತ ಅದಕ್ಕೆ ಶಕ್ತಿ ಬೇಕಲ್ಲ. ಶಕ್ತಿ ಎಲ್ಲಿಂದ ಕೊಡ್ತೀರಾ? ನೋಡಿ, ಒಂದು ಬೆಂಕಿ, ಒಂದು 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 ವಸ್ತು ಬೆಂಕಿ ಹತ್ತುತ್ತೆ ಅಥವಾ ಬೆಂಕಿ ಬರಬೇಕು ಅಂತಂದರೆ, ಅದರಲ್ಲಿ ಕಾಣಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಆಮ್ಲಜನಕ ಬೇಕು, ಅದಕ್ಕೆ ಸೋರ್ಸ್ ಆಫ್ ಬರ್ನಿಂಗ್ ಮೆಟೀರಿಯಲ್ ಬೇಕು, ಆಮೇಲೆ ಅದಕ್ಕೆ ನಿಮಗೆ ನಿರಂತರವಾಗಿ ಅದಕ್ಕೆ ಏನಾದರೂ ಫ್ಯೂಯಲ್ ಜನ್ರೇಟ್. ಅವಾಗ ಏನಾಗುತ್ತೆ, ಅದು ಶಾಖ ಬಿಡುತ್ತೆ, ಹೀಟ್ ಜನ್ರೇಟ್ ಮಾಡುತ್ತೆ, ಅದು ಕರಗುತ್ತೆ. ಕರಗಾದ್ಮೇಲೆ ಅದು ಕಂಪ್ಲೀಟ್ ಆದಮೇಲೆ ಅದು ಪೂರ್ವ ಒಂದು ಬೂದಿಯಾಗಿ ಹೋಗುತ್ತೆ. ಸೇಮ್ ಥಿಂಗ್, ನಾವು ಉಸಿರಾಡ್ತೀವಲ್ಲ, ಅಲ್ಲಿ ಆಕ್ಸಿಜನ್ ಹೋಗುತ್ತೆ ಹೊಟ್ಟೆ ಒಳಗೆ. ನೀವು ತಿನ್ನೋ ಆಹಾರ ಇದೆಯಲ್ಲ, ಒಂದು ಟೆಂಪ್ರೇಚರ್ ಇದೆ ಸ್ಟಮಕ್ಕಲ್ಲಿ, ಅದು ಕರಗಿಸುತ್ತೆ. ಅದಾದಮೇಲೆ ಏನು ಮಾಡುತ್ತೆ, ಆ ಎನರ್ಜಿ, ಅದು ಶಾಖ ಇದೆಯಲ್ಲ, ಆ ಎನರ್ಜಿ ಏನಿದೆ ನಮ್ಮ ಬೆಸ್ಟ್ ಸ್ಟ್ರೀಮಲ್ಲಿ, ಅದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್.
ಅದೇನು ಮಾಡುತ್ತೆ ದೇಹದೊಳಗೆ ಸೇರುತ್ತೆ. ಅದು ಕೆಟ್ಟದೋ ಒಳ್ಳೆ, ಅದಕ್ಕೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಅದು ಕೊಲೆಸ್ಟ್ರಾಲ್ ಮುಖಾಂತರ ಹೋಗುತ್ತೆ. ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಲೂ ನಾವು ಹೇಳ್ತೀವಿ. ನಮ್ಮ ದೇಹ ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿಗೆ ಗೊತ್ತಿಲ್ಲ, ಅದಕ್ಕೆ ಒಂದೇ ಗೊತ್ತು. ನೀವು ಕೊಟ್ಟಿರುವಂಥ ಗುಡ್ ಆರ್ ಬ್ಯಾಡ್ ಕೊಲೆಸ್ಟ್ರಾಲ್ನ ದೇಹದಕ್ಕೆ, ನಮ್ಮ ನರನಾಡಿಗಳಿಗೆ ಇದು ಕರುಳಿಂದ ಅದು ಪೋಷಕಾಂಶಗಳನ್ನು ತಗೊಂಡೋಗುತ್ತೆ. ತೊಗೊಂಡೋದಾಗ ಏನಾಗುತ್ತೆ, ನಮ್ಮ ಆಕ್ಸಿಜನ್ ಏನು ನಾವು ಕಳಿಸ್ತಾ ಇದ್ವಿ ಅದೆಲ್ಲ ಬ್ಲಡ್ ಸ್ಟ್ರೀಮಲ್ಲಿ ಆ್ಯಡ್ ಆಗಿ ನಮ್ಮ ಬ್ರೈನಿಂದ ಹಿಡಿದು ಬುಡದವರೆಗೂ ಕೆಲಸ ಮಾಡುತ್ತೆ. ಬ್ರೈನ್ ಏನು ಮಾಡುತ್ತೆ, ನಮ್ಮ ಮೆದುಳು ಆ ಕೆಲಸ ಅದು ಮಾಡುತ್ತೆ. ಹಾರ್ಟ್ ಏನು ಮಾಡುತ್ತೆ, ಕಣ್ಣು ಏನು ಮಾಡುತ್ತೆ, ಕಿವಿ ಏನು ಮಾಡುತ್ತೆ, ಅದು ಮಾಡುತ್ತೆ. ನೀವೇನು ಸಣ್ಣಲ್ಲಿಂದ ಇಲ್ಲಿವರೆಗೂ ಏನು ರೂಢಿ ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ಅದು ಮಾಡುತ್ತೆ. ಇಷ್ಟೇ ಕೆಲಸ ಅದು. ಬಟ್ ಅದಕ್ಕೆ ಬೇಕಾಗಿರೋದೇನು ಫ್ಯೂಯಲ್. ಅದು ನೀವು ಅಂದರೆ ನಾವೇನು ಕೊಡ್ತೀವಿ, ಫುಡ್, ಆಹಾರ ಮುಖ್ಯ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಆಹಾರದಲ್ಲಿ ಏನೇನು ಬರುತ್ತೆ, ಎಲ್ಲದೂ ಬರುತ್ತೆ. ಅಂದರೆ ನೀವು ತರಕಾರಿ ಇರ್ಬೋದು, ಅಥವಾ ಮಾಂಸ ಇರ್ಬೋದು, ಆಯಿಲ್ ಇರ್ಬೋದು, ಇದೆಲ್ಲದೂ ಬರುತ್ತೆ. ಅದಕ್ಕೆ ನಾವು ಫುಡ್ ಪಿರಮಿಡ್ ಅಂತಲೂ ಕರಿತೀವಿ. ಅದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಆದರೆ ಮುಂಚಿತವಾಗಿ ನಮಗೆ ಆಹಾರ ಎಷ್ಟು ಮುಖ್ಯ ಅನ್ನೋದು ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಏನು ಗಾಳಿ ತಗೊಳ್ತಾ ಇದ್ರಲ್ವಾ, ಇದನ್ನು ಸ್ಟಾಪ್ ಮಾಡಿಬಿಟ್ರೆ ಏನೂ ನಡೆಯಲ್ಲ. ಮೂಲ ಗಾಳಿ. ಅದ್ರ ಬಗ್ಗೆ ಯಾರಿಗೆ ಗಮನ ಇದೆ? ಗಾಳಿ ತಗೊಳ್ಳೋದು ಗಮನ ಇರಬೇಕಲ್ವಾ. ಅಟ್ಲೀಸ್ಟ್ ನೀವು ಒಂದು 10 ನಿಮಿಷನೋ ಡೈಲಿ ಒಂದು ಅರ್ಧ ಗಂಟೆನೋ ನಿಮ್ಗೆ ಯಾವಾಗ ಫ್ರೀ ಇರ್ತೀರಾ, ಎಲ್ಲಿ ಕೂತ್ಕೊಳ್ತೀರಾ, ಎಲ್ಲಿ ನಿಮಗೆ ಯಾರೂ ಡಿಸ್ಟರ್ಬ್ ಇಲ್ಲ, ಅವು ನೀವು ತಗೊಳ್ತಾ ಇರೋ ಗಾಳಿ ಒಳಗಿಂದ ಹೋಗಿ ಹೊರಗಡೆ ಬರ್ತಾ ಇದೆ. ಅದು ಎದೆಗೆ ಬಂದು ಹೋಗ್ತಾ ಇದೆಯೋ ಅಥವಾ ಹೊಟ್ಟೆಯಿಂದ ಬಂದು ಹೋಗ್ತಿದೆಯೋ ನೋಡ್ಕೊಳ್ಳಿ. ಯಾಕಂದರೆ ಒಂದು ಮಗು ನೋಡಿ, ಅದು ಗಾಳಿನ ಹೊಟ್ಟೆಗೆ ತಗೊಂಡು ಬಿಡುತ್ತೆ. ಅದು ಆ್ಯಕ್ಟಿವ್ ಆಗಿ ಓಡ್ತಾ ಇರುತ್ತೆ. ಅದಕ್ಕೆ ನೋಡಿ, ಅದಕ್ಕೆ ಯಾವುದೂ ಫ್ಯೂಚರ್ ಇರೋಲ್ಲ, ಪಾಸ್ಟ್ ಇರೋಲ್ಲ. ಅದಕ್ಕೆ ಅದೇನು ಮಾಡುತ್ತೆ, ಒಂದು 4 ವರ್ಷದ ಮಗುನ ನೋಡಿ, ಅದು ಹೊಟ್ಟೆ ಗಾಳಿ ತಗೊಳುತ್ತೆ, ಸ್ಪೀಡಾಗಿ ಓಡುತ್ತೆ. ಬೀಳೋದು ಗೊತ್ತಿಲ್ಲ, ಹೇಳೋದು ಗೊತ್ತಿಲ್ಲ, ಏನೋ ಅವೆನ್ಸ್ಬೋದು, ಓಡ್ತಿರುತ್ತೆ, ಆಟ ಆಡ್ತಿರುತ್ತೆ, ಕಿರಿಸ್ತಿರುತ್ತೆ. ಅದಕ್ಕೆ ಏನು ಫೀಲಿಂಗ್ ಬರ್ತೋ ಆ ಥರದ್ದು ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಮೈಂಡಲ್ಲಿ ಆಗ್ತೋರೋಂಥ ಕ್ರಿಯೇಟಿವಿಟಿ, ಇಂಟೆಲಿಜೆನ್ಸಿ. ಅದಕ್ಕೆ ಇಂಟೆಲಿಜೆನ್ಸ್ ಅಂದರೆ ಅದಕ್ಕೆ ಬರುತ್ತೆ. ಅದಕ್ಕೇನೋ ಮಾಡಬೇಕು ಅನ್ಸೋದು, ಅದಕ್ಕೆ ಇಂಟೆಲಿಜೆನ್ಸ್ ಕ್ರಿಯೇಟ್ ಆಗುತ್ತೆ. ಇಂಟೆಲಿಜೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಪಾಸ್ಟ್ ಇಲ್ಲ, ಪ್ರೆಸೆನ್ಸ್ ಇಲ್ಲ. ಮೆಮೊರಿ ಪ್ರೋಸೆಸ್ ಹೆಂಗಿದೆ, ಮೆಮೊರಿ ಕಡಿಮೆ ಇದೆ, ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಇದೆ. ಪ್ರೊಸೆಸಿಂಗ್ ಸ್ಪೀಡ್ ತಾನೇ ಜಾಸ್ತಿ ಇದೆ. ಇವನ್ ಕಂಪ್ಯೂಟರ್ ಕೂಡ ಅಷ್ಟೇ, ಮೆಮೊರಿ ಜಾಸ್ತಿ ಲೋಡ್ ಮಾಡಿ ಪ್ರೊಸೆಸಿಂಗ್ ಸ್ಪೀಡ್ ಕಡಿಮೆ ಆಗುತ್ತೆ. ಸೇಮ್ ಥಿಂಗ್, ನಾವು ಮೆಮೊರಿನ ಪಾಸ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಇದನ್ನು ನಾವೇನು ಮಾಡಬೇಕು ಇರುತ್ತೆ. ಅದನ್ನೇನು ಅದು ಬಿಟ್ಬಿಡಿ ಅದನ್ನು ಅದ್ರ ಪಾಡಿಗೆ. ಬಟ್ ನೀವು ಎಲ್ಲಿ ಹೋಲ್ಡ್ ಮಾಡ್ತೀರಾ ಅವಾಗ ಏನಾಗುತ್ತೆ, ಅದು ಹೋಲ್ಡ್ ಮಾಡಿ ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಕಷ್ಟ ಆಗುತ್ತೆ. ಈ ಥರ ನಮ್ಮ ಆಹಾರ ಏನು ಮಾಡುತ್ತೆ, ಅದಕ್ಕೆ ಪೂರಕವಾಗಿ ಎನರ್ಜಿ ಕೊಡುತ್ತೆ. ಅದಕ್ಕೆ ವೈಟಮಿನ್ಸ್ ಬೇಕು, ನ್ಯೂಟ್ರಿಯೆಂಟ್ಸ್ ಬೇಕು. ಈಗ ಮಿನರಲ್ಸ್ ಅಂತ ಅಂದಾಗ ಏನಾಗುತ್ತೆ, ಐರನ್ನು, ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಜಿಂಕು ಎಲ್ಲದೂ ಭೂಮಿನೂ ಅದೇ ಥರ ಇರೋದು. ಅದಕ್ಕೂ ಮಣ್ಣಿಗೆಲ್ಲ ಸಾರಜನಕ ಎಲ್ಲದೂ ಬೇಕು. ಸಾರಜನಕ, ಜಲಜನಕ ಹೇಳ್ತಿರಲ್ಲ, ಹಂಗಿದ್ರೆ ಗಿಡ ಬೆಳ್ಕೊಳ್ಳೋದು. ಹಾಗೆ ನೀರು ಬೇಕು. ಹಾಗೆ ನಮಗೂ ಕೂಡ ಸೇಮ್ ಥಿಂಗ್. ನಾವು ಅದಕ್ಕೂ, ಭೂಮಿಗೂ, ಪ್ರಕೃತಿಗೂ, ನಮ್ಮ ಪ್ರಕೃತಿಗೂ ಏನು ವ್ಯತ್ಯಾಸ ಇಲ್ಲ. ಎಲ್ಲ ಪ್ರಾಣಿಗಳು ಎಲ್ಲ ಒಂದೇ ಥರ. ಆದರೆ ಈ ಆಹಾರ ಇದೆಯಲ್ಲ, ಹೋಗೋದಿದೆಯಲ್ಲ, ಅದರದ್ದೇ ಅರಿವಿಲ್ಲ ನಮಗೆ. ಆಹಾರ ಏನು ತಿಂತೀವಿ ಅನ್ನೋದೇ ಅರಿವಿಲ್ಲ. ಅದಕ್ಕೆ ನಾನು ಮೂಲತಃ ಹೇಳ್ತಾ ಬಂದೆ ನಿಮಗೆ, ಒಂದು ಮಗುವಿಂದ ಹಿಡಿದು ದೊಡ್ಡವರಾಗೋವರೆಗೂ ನಮಗೆ ಬೆಳವಣಿಗೆಯಲ್ಲಿ ನಾವು ಮಾಡ್ಕೊಂಡಿರುವಂಥ ತಪ್ಪುಗಳಿಂದ, ನಾವು ಮಾಡ್ತಾ ಇರುವಂಥ ಕಲಿಕೆಯಿಂದ ನಾವು ಪ್ರೆಸೆನ್ಸಲ್ಲಿಲ್ಲ, ಇಲ್ಲ ಪಾಸ್ಟಲ್ಲಿರ್ತೀವಿ, ಇಲ್ಲ ಫ್ಯೂಚರ್ನ ಇಟ್ಕೊಬಿಟ್ಟು ನಾವು ಮಾತಾಡ್ತಾ ಇರ್ತೀವಿ. ನಾವು ಪ್ರೆಸೆನ್ಸಲ್ಲಿದ್ದನೇ ಹಾಗೆ ಸತ್ತೋಗ್ಬಿಡ್ತೀವಿ. ಅದರಿಂದ ಏನಾಗುತ್ತೆ, ನಮಗೆ ಆಹಾರ ಏನು ಉಪಯೋಗ ಆಗ್ತಾ ಇದೆ ಅದೇ ರೂಢಿಯಲ್ಲಿ ಹೋಗುತ್ತೆ. ನೀವು ಯಾರು ಅಂತಲೂ ಗೊತ್ತಾಗಲ್ಲ, ನೀವೇನು ಅಂತಲೂ ಗೊತ್ತಾಗಲ್ಲ, ನಾವು ತೀರ್ಕೊಂಡ್ಬಿಡ್ತೀವಿ. ನಾವು ಇರೋದನ್ನ ಭ್ರಮೇಲಿ ಹೋಗ್ತೀವಿ. ಆದರೆ ಇದನ್ನೆಲ್ಲ ಬಿಡೋಣ, ಆಹಾರ ಇದಕ್ಕೆ ಬರ್ತೀನಿ ನಾನು. ಆಹಾರ ಕೂಡ ಪೂರಕವಾಗಿ ನೀವೇನು ತಿನ್ನಕ್ಕೆ ಇಷ್ಟಪಡ್ತೀರಲ್ವ, ಅದು ನಿಮ್ಮ ಆ್ಯಕ್ಟಿವಿಟಿ ಮೇಲೆ ಹೋಗುತ್ತೆ. ನೀವು ಒಳ್ಳೇದು ಯೋಚನೆ ಮಾಡ್ತಾ ಇದ್ರೆ ಒಳ್ಳೆ ಆಹಾರನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ಒಂಥರ ಎಕ್ಸೈಟ್ಮೆಂಟು, ಒಂಥರ ಆ್ಯಂಗ್ರಿ, ಒಂಥರ ಇದಾಗ್ತಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ತಿಂತಿರೋ ಆಹಾರ ಸರಿ ಇಲ್ಲ ಅಂತ. ನೋಡಿ, ಆಹಾರದಲ್ಲಿ ಸುಮಾರಾಗಿದೆ. ಜಂಕ್ ಫುಡ್ಗಳಂತ ನಾವು ಸ್ಕೂಲಲ್ಲೆಲ್ಲ ಓದ್ಕೊಂಡಿದ್ವಿ. ಎಲ್ರಿಗೂ ಖಾರ, ಉಪ್ಪು, ಹುಳಿ ಬೇಕಾಗಿರೋವಂಥದ್ದು ಯಾವುದೋ ಅದು ಬರ್ಗರ್ ಅಂತ ಬರುತ್ತೆ, ಇನ್ನೊಂದು ಬರುತ್ತೆ. ಮನೆಗೆ ಬಂದರೆ ಸಾಕು ಚಾಟ್ಸ್ಗಳಲ್ಲಿ ಎಲ್ಲದೂ ಚಾಟ್ಸ್ಗಳು ಬೇಕು ನಿಮಗೆ. ಯಾರು ಬೇಳೆ ಸಾರು, ಒಳ್ಳೆ ಅನ್ನ, ಮುದ್ದೆ, ನೋಡಿ ನಾನ್ ವೆಜ್ಜು ಏನೂ ತಪ್ಪಿಲ್ಲ. ಆದರೆ ತಿನ್ನುವಂಥ ಆಹಾರ ಪಿರಮಿಡ್ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ತಿಂದರೆ ಇಷ್ಟೇ ತಿನ್ನಬೇಕು. ಬೆಳಗ್ಗೆ 10 ಗಂಟೆ ಮೇಲೆ, ಬೆಳಗ್ಗೆ ಒಂದು 6 ಗಂಟೆ ಮೇಲೆ, ಸಾಯಂಕಾಲ ಒಂದು 6 ಗಂಟೆ ಅಥವಾ 7 ಗಂಟೆ ಒಳಗಡೆ ತಿಂದು ಮುಗಿಸ್ಕೊಂಬಿಡಿ. ಇಲ್ಲ ಅಂದರೆ ಏನಾಗುತ್ತೆ, ಆಮೇಲೆ ತಿಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ಮು ಅದಕ್ಕೆ ಸಪೋರ್ಟ್ ಇರಲ್ಲ. ನೀವು ಲೋಡ್ ಕೊಡ್ತೀರಾ, ಹಾರ್ಟಿಗೂ ಲೋಡ್ ಬಿಡುತ್ತೆ. ಅದೇನು ಮಾಡ್ತೀರಾ, ರಾತ್ರಿ ಕೂಡ ಅದು ನಿದ್ದೆ ಮಾಡೋಕ್ಕೆ ಸರಿ ಬಿಡೋದಿಲ್ಲ. ನೀವು 6 ಗಂಟೆ 7 ಗಂಟೆ ಮುಗಿಸ್ಕೊಂಬಿಡಿ. ಇದು ಆಹಾರ ಪದ್ಧತಿ ಇರೋದು. ನಾನು ಪಿರಮಿಡ್ ಅಂತ ಹೇಳಿದೆ ನೋಡಿ. ಪಿರಮಿಡ್ ಹಿಂಗಿರುತ್ತೆ, ಟ್ರಯಾಂಗಲ್. ಕೆಳಗಿಂದ ಬರ್ತೀನಿ, ಕಾರ್ಬೋಹೈಡ್ರೇಟ್ಸು ಮತ್ತು ಸಿರಿಯಲ್ಸು ಇದೆಲ್ಲ ಫೈಬರು ಇದೆಲ್ಲ ಕೆಳಗಡೆ ಬರುತ್ತೆ. ಇದೆಲ್ಲ ನಾವು ತಿನ್ನೋಂಥದ್ದು. ಅದ್ರ ಮಧ್ಯದಲ್ಲಿ ಬರುವಂಥದ್ದು ಮಾಂಸ ಮತ್ತು ಇದು ವೆಜಿಟೇಬಲ್ಸ್ ಇದು ಬರುತ್ತೆ.
ಇದ್ರ ಮೇಲೆ ಏನು ಬರುತ್ತೆ ನಿಮಗೆ ಫ್ರೂಟ್ಸ್ ಬರುತ್ತೆ, ಅದ್ರ ಮೇಲೆ ಏನು ಬರುತ್ತೆ ಆಯಿಲ್ ಬರುತ್ತೆ.